ತಮ್ಮನ್ನ ಸ್ಕೂಲಿಂದ ಬಂದೆ. ಏನ್ ಮಾಡಾತಿ? ಒಂದ ಪಾಠದೊಳಗ ಬಂದಿತ್ತ ಏನ ಬೆಲ್ಲಾನ ಹಾಕಿದ್ರ ಇರಿಬಿ ತಗೊಂಡೊಕ್ಕ ಅಂತಂದ್ ಲೈನ್ ಹಿಡಿದ ಅದನ್ನ ಹಾಕಿದ್ದೆ ತಗೊಂಡ್ ಹೊಂಟಾವ್ ನೋಡಿಲ್ಲಿ. ಎಲ್ಲಾಕಿ ಇಲ್ಲಿ ಬಂದೈತ್ ನೋಡ್ರಿ ಅಲ್ಲಂದ. ಒಂದ್ ಇರ್ಬಿ ತಿನ್ನಕತ್ತಿತ್ತಂದ್ರ ಹೋಗಿ ಎಲ್ಲಾ ಇರ್ಬಿನ ಕರ್ಕೊಂಡ್ ಬರ್ತದ. ಅವಾಗ ಸಾಲ್ ಹಿಡಿದು ಒಂದೊಂದೆಲ್ಲಾ ತಗೊಂಡ್ ಹೋಕೋ. ಹೌದೌದು ಬರ್ತಾವ. ಇವತ್ತೆಲ್ಲಾರು ಬಂದಿದ್ರ ಯಾರ ತಮ್ಮನ್ನ, ದಾದಿಮ, ಬಡೆಮ್ಮಿ, ಹರಿಪಾಪ, ಸಣ್ಣು ಅಪ್ಪ, ಪಪ್ಪು, ಬಡೆಮ್ಮಿ ಎಲ್ಲಾರು ಬಂದಿದ್ರು. ಮಂಗಣ ನಾವ್ ನೋಡೇ ಇಲ್ಲ, ಆರಾಮ್ ಮಕ್ಕೊಂಬಿಟ್ಟಿವಿ ಒಳಗ. ಈಗೆಲ್ಲ ಎಲ್ಲ ಕಸದ ಬಕೆಟ್ ಎಲ್ಲ ಚೆಲ್ಲಿ ಹೋಗತ್ತೆ ನಮ್ಮ ಮಂಗಣ. ಮೊನ್ನೆ ನಾವೆಲ್ಲ ತಳ ಕುತ್ಕೊಂಡಾಗ ಮಾಡೋಗೈತಿ ಕರಾಮತ್ತ. ಅದಿಲ್ಪ ಅಯ್ಯೋ ಜಿಗ್ಯದ ಗಣ ಏನ್ಪ ಮತ್ತೆ ಎಲ್ಲ ಕಸದ ಬಕೆಟ್ ಎಲ್ಲ ಚೆಲ್ಲೇ ಬಿಟ್ಟಲ್ಲ, ಅದ್ರಾಗೇನಿಲ್ಲ. ಅಯ್ಯೋ ಅವಲಕ್ಕಿ ತಿನ್ನತೈತಿ ಏನದ ಪಾಪ. ಅಲ್ಲಿ ಹಾಕಿದ್ದೆ ನಾನು ಇಲ್ಲೆಲ್ಲ ಕಾಗಿಗೆ, ಅಲ್ಲೆಲ್ಲ ತಿಂದು ಮತ್ತೆ ಅಲ್ಲಿ ಬಂದತ್ ನೋಡಿ ತಳಗ. ತಿನ್ಲಿ ಬಿಡ ತಿನ್ಲಿ, ಆಮೇಲೆ ಬಳದ ಹಾಕಕ್ ಬರ್ತೈತಿ. ಅವ್ರು ಮತ್ತೇನು ಮಾಡೋ ಪಾಪ. ನೋಡ್ ನೋಡ್ ತಿಂತತ್ ನೋಡು. ಮುನ್ನ ನೋಡಿದ ಫ್ರಿಜ್ ಹೆಂಗೈತಿ? ಚಲೋ ಐತಿ. ಕವರ್ ತೆಗಿ ಮುಂಚೆ ಹೋದಿ ನೀನು ಮ್ಯಾಲಿಟ್ಟ. ಚಲೋ ಐತಲ್ಲ ಕಲರ್? ಹೆಂಗೈತಿ ಸುಲ್ತಾನ್ ಫ್ರಿಜ್? ತಗೊಂಡ್ ನೋಡಿದಿಲ್ಲ ಒಳಗ? ಅಲ್ಲೇ ಇಟ್ಟಿನ ಐಟಮ್ ಎಲ್ಲ. ಸಿಂಹರಿಗೆ ಬಂದ್ರಿ. ಇನ್ನು ಅವ್ರು ಇದಕ್ಕೆ ಹೋಗಂತ್ರಿ ಮಾರ್ಕೆಟಿಗೆ. ನಾವು ಅವ್ರ ಒಂದ ವೇಟ್ ಮಾಡಾಕತ್ತೀರಿ. ಆಮೇಲೆ ಜೈರಾನು ಬರಾಕದಾಳ್ರಿ ಇನ್ನ. ಆಮೇಲೆ ನಮ್ಮ ನಜ್ಮಾ ಬರಾಕದಾಳ್ರಿ. ಬರ್ಲಿ ಎಲ್ಲಾರು. ನಜ್ಮ ಬಂದೆ ಬೆಳಗ್ಲಿಂತ್ರ ನಿನ್ ದಾರಿ ನೋಡಿ ನೋಡಿ ತೆಗಿ ನೀನ ಓಪನ್ ಮಾಡ. ಚಲೋ ಐತ್ರಿ ಕಲರ್. ಚಲೋ ಐತಿ ಕಲರ್ ಚಲೋ ಐತಿ. ನನ್ ಫೇವ್ರೇಟ್ ಕಲರ್ ಅದ. ಆಯ್ತು ಎಗ್ ಅದಾವು. ಐಕ್ಸ್ರಿ ಮಿಟ್ರಿ ಏನ್ ಬೇಕು ನೋಡ್ ತಗೊಂಡ್ರೆ. ಐಕ್ಸ್ರಿ ಮಿಟ್ರಿ ಮೊಸರು ಐತಿ. ಮೊಸರು ಐತಿ. ದಿನ ಇದು ಎಲ್ಲಾರ್ದು ಫ್ರಿಜ್ ಇದ್ದಿದ್ದು ಹಲತ ಐಕ್ಸ್ರಿ ಒಂದ ದಿನ ತಂದ್ಕೊಳ್ಳೇನೆ ಇದು ಒಂದು. ಆಯ್ಕೆ ನೋಡಲ್ಲ ನಿಮ್ ತಂಗಿ ಎಲ್ಲ ಕ್ಯಾಂಡಿ ತಗೊಂಡ್ ಇಟ್ಬಿಟ್ಟಾಳ ಅದ್ರೊಳಗಲೆ. ಎಲ್ಲಿ ಅದ ಐಸ್ಕ್ರೀಮ್ ಜ್ಯೂಸ್. ಫ್ರಿಜ್ ತಗೊಳಕ್ಕಿಂತ ಮುಂಚೆ ಎಲ್ಲಾರು ನಾವ್ ಜ್ಯೂಸ್ ತರ್ಬೇಕು, ಐಸ್ಕ್ರೀಮ್ ಮಾಡ್ಬೇಕು, ಎಲ್ಲಾ ಮಾಡ್ಬೇಕಂತ ತಂದಿಟ್ಟಾಗ ಎಲ್ಲಾ ಹಾಸಿದ್ದ ಎಲ್ಲಾ ಇಡ್ಬೇಕಿತ್ತು. ಬಾಲಿ ಸಣ್ಣ ಚಲೋ ಐತ್ರಿ ರಾಜೆ. ಚಲೋ ಐತ. ಇದೇನ ರೋಸ್ ವಾಟರ್ ಅದ. ಹೌದಾ? ನಿಮ್ ತಂಗಿ ದೈವ ಅದ. ಎಲ್ಲಾ ಮಾಹಿತಿ ತಗೊಂಡ್ ಇದು ಮಾಡ್ರಿ. ನಿಮ್ ತಂಗಿ ಈಗ ಇಟ್ಟಾಳವ. ನನಗೂ ಗೊತ್ತಿಲ್ಲ ಅದು ಇಡ್ಬೇಕ ಬೇಡ ಅನ್ನೋದು. ಹಿಟ್ಟು ಅದೆಲ್ಲ ಇಡಕ್ ಇಲ್ವಾ ಏನಿಲ್ಲ, ಅಷ್ಟ ನೋಡಿ ಐತಲ್ಲ. ಬ್ಯಾಕ್ಟೀರಿಯಾ ಬಾಳ ಆಗ್ತಾವಂತವ್ರು. ಚಲೋ ಐತಿ. ನಿನ್ನಷ್ಟ ತಂದಿಯಲ್ಲ ನನ್ಕಿನ ಎತ್ತರ ಆಗಿತ್ತ ಮತ್ ನಾ ಗುದ್ದಾಡ್ಬೇಕಂತ ಯಾಕ. ತಮ್ಮನ ಅಷ್ಟ ಹೈಟ್ ಐತೆ. ಹೌದಿಲ್ಲ? ಅದ ಚಾಚಾ ಇದು ಮಾಡೋದದ. ಮಸ್ತ್ ಐತಿ. ಚಲೋ ಐತಿ. ಕುಂದ್ರ ಬಾ. ನಜ್ಮಾ ಬಂದಿಲ್ಲ, ಜೈರಾ ಬಂದಿಲ್ಲ. ಅಮ್ಮ ಅದೆಲ್ಲ ಬಂದು ಹೋದ್ರ ಅವ್ರು ಬೆಳಗ್ಗೆ. ದಾದಿಮಾ ಬಂದಿದ್ರ. ಹೌದನ? ನಾ ಆಕಿಗ ಮತ್ತೊಂದ್ಸರ ಕರ್ನ ಸಂಜೆ ಮುಂದ್ ಹೋದಾಗ ನಸರಪ್ಪ ಬರ್ತಾವ ಚಾಚಾ ಬರ್ ತಗೋ ಅಂದ. ತಗೋ ಅಂತ ಮಾಡಿದೆ. ಇಲ್ಲ ನಾನು ಬೆಳಗ್ಗಿನಿಂದ ಮನಿ ಸ್ವಚ್ಛ ಮಾಡೋದು ಬಲ್ಲ. ಇವ್ರು ಬೀಗರಿಗೆ ಎಷ್ಟು ಕಾಯ್ಬೇಕ್ ಬಿಡ. ನಾ ಅದ ನೋಡಿ ಈಗ ಅದನ್ನ ಹೇಳಕತ್ತಿದ್ದೆ. ಎಲ್ಲ ನೋಡಲ್ಲ ಅದ ರೋಸ್ ವಾಟರ್ ಇಟ್ಟತ್ ನೋಡ ನಿಮ್ ತಂಗಿ. ಹೆಂಗ ಜೇರ ಚನತೆ? ನಿಮ್ ತಂಗಿ ಶಾಲೆಂತ್ರ ಬರೋದೆಲ್ಲ ತಂದ ಬಿಟ್ಟಾಳ ಆಕೆ. ನಾವು ಕೋಲ್ಡ್ ಡ್ರಿಂಕ್ಸ್ ಇಡ್ಬೇಕಿತ್ತಾಗೆಲ್ಲ ಇಲ್ಲೆಲ್ಲ ಕೇಕ್ ಇಡ್ಬೇಕು, ಇವೆಲ್ಲ ಇಡ್ಬೇಕು ಅಂತೇಳಿ ನಮ್ ತಲ್ಯಾಗ
ತಂದ್ ಒಂದ್ ತಿಂಗ್ಳು ಮಾಡಿದ್ವಿ ಆಮೇಲೆ ನಮ್ ಫ್ರಿಜ್ ನೋಡ್ಬರ್ರಿ ಈಗ ಎಲ್ಲ ತರಕಾರಿ ಕೊತ್ತಂಬರಿ ಆತಾಗ ಕರಿಬೇವು ಇತ್ತಾಗ. ಇವ ನೋಡ್ರಿ ಟೈಮ್ ಆಗಲೇ 11:30 ಆತ್ರಿ. 12 ಗಂಟೆ ಆಗಕ್ಕೆ ಬಂತ್ರಿ ಈಗ. ಈಗ ನಾ ಏನು ಮಾಡತ್ತೀನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಚಿಕನ್ ತೊಗೊಂಬಂದಿರು ಹೋಗಿ ನಾನು ನಮ್ಮ ಮನೆಯವರು. ಆಮೇಲೆ ಮಟನ್ ತೊಗೊಳಕ್ಕೆ ಹೋಗಿದ್ವಿ, ಅದು ಶಾಪು ಬಂದೈತ್ರಿ. ಹಂಗೆ ಚಿಕನ್ ತೊಗೊಂಡು ಬಂದಿರು ನಾವು. ಇವತ್ತು ಏನು ಸ್ಪೆಷಲ್ಪ ಅಂತಂದು ಹೇಳಿದ್ರೆ ಇವತ್ತು ನಮ್ಮ ಅಮ್ಮಾಗ ನಮ್ಮ ಬಾಬಾಗ ಇವತ್ತು ಇಲ್ಲೇ ಊಟಕ್ಕೆ ಕರೆ ಆಯ್ತೀವಿ ನಾವು. ಸೊ ಹಾಗಾಗಿ ಚಿಕನ್ನು ಮಟನ್ನು ಮಾಡಿದ್ರಾತಂತೇಳಿ ನಮ್ಮ ಮನೆಯವ್ರು ಏನಂದ್ರೆ ಅವ್ರನ್ನ ಲೇಟ್ ಆಕತಿ ಶಾಪ್ ತೆಗ್ಯದ, ನಾನು ಮುನ್ನ ಕರ್ಕೊಂಡು ಇದಕ್ಕೆ ಹೋಗ್ತೀನಿ ಅಂದ್ರೆ ತೊಗೊಂಬರ್ತೀರ ನೀವು ಹೋಗಿ ಅಲ್ಲಿ ಕ್ರಾಸಿಗೆ ಹೋಗಿ. ಹಂಗೆ ಅದು ಮನೆ ಬಾಡಿಗೆ ಅದು ಕೊಡಕ್ಕೆ ರೊಕ್ಕನ ತಗೋಸ್ಕೊಂಬಂದ್ಬಿಡ್ರಿ. ಹಾಂ ಮತ್ತು ಆಮೇಲೆ ಅಲ್ಲಿ ಅಕ್ಕಿನ ತೊಗೊಂಬರ್ರಿ. ಅಲ್ಲಿ ಇದ್ರಿ ಮನ್ಯಾಗ ಇದು ರೇಷನ್ ಬರೋದಂತ ನಿನ್ನೆ ಬಾಬಾ ಫೋನ್ ಜೋಳ ಬೇಡ, ಜೋಳ ಅದಾವು ಬೇಕಾ ಮುಂದಿನ ತಿಂಗಳು ತೊಗೊಳೋಣಂತ. ಅಕ್ಕಿ ಅಷ್ಟ ತೊಗೊಂಬರ್ರಿ. ಆ ಜೋಳದಾಗ ಅದು ಹಾಕಕ್ಕೆ ಮತ್ತು ಪಡ್ಡ ದೋಸೆ ಮಾಡಕ್ಕೆ ಅವಕ್ಕೆಲ್ಲ ಬೇಕಾಗತ್ತೆ. ತೊಗೊಂಬರ ಅದನ್ನ ಒಂದು ಚೀಲ ಕೊಟ್ಟು ಕಳಿಸ್ತೀನಿ, ಅದೇ ಗಡೆಗೆ ಇಟ್ಕೊಂಬಂದ್ಬಿಡ್ರಿ. ನೀವು ಬರೋರ್ಗಂದ್ರೆ ನಾ ಚಿಕನ್ ರೊಟ್ಟಿ ಮಾಡಿರ್ತೀನಿ, ನೀವು ಬಂದ ತಕ್ಷಣ ಮಟನ್ ಮಾಡಿ ಅಮ್ಮಾರಿಗೆ ಫೋನ್ ಹಚ್ಚನಂತ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಆ ಮಳೆ ಹೆಂಗೆ ಹತ್ಕೊಂಡ್ಬಿಟ್ಟತ್ರಿಪ್ಪ. ಒಟ್ಟ ಕಡಿಮೆ ಆಗಿಲ್ಲ ನೋಡ್ರಿ. ಇದು ಎಷ್ಟು ಜಿಟ್ಟಿ ಒಟ್ಟ ಬಿಸಿಲಿಲ್ಲ ಏನಿಲ್ಲ. ಅದ ಒಂದು ಸ್ವಲ್ಪ ಹೊತ್ತು ನಿಂದಿರ್ತೈತಿ ಮತ್ತು ಜೋರು ಬರ್ತೈತೆ, ಒಂದು ಸ್ವಲ್ಪ ಹೊತ್ತು ನಿಂದಿರ್ತೈತಿ ಮತ್ತು ಜೋರು ಬರ್ತೈತೆ ರೀ. ಇಷ್ಟ ಹತ್ಕೊಂಡ್ಬಿಟ್ಟತ್ ನೋಡ್ರಿ ಇದು ಮಳೆ. ಯಾವಾಗ ಬಿಸಿಲು ಬೀಳ್ತೈತೆ ಅನ್ನಂಗೆ ಆಗ್ಬಿಟ್ಟೈತೆ. ಅರ್ಬಿ ಒಣಗೋದೆಲ್ಲ ಭಾಳ ವಜ್ಜಿರಿಪ್ಪ. ನಮ್ಮ ಅಂಕರ ನೋಡ್ರಿ ಅಲ್ಲಿ ನಿನ್ನ ಒಗ್ದು ಹಾಕಿನ್ರಿ, ಇಲ್ಲಿ ಮಣ್ಣು ಒಗ್ದಿದ್ದು ಇಲ್ಲಿ ಹಾಕಿನ್ರಿ. ಇವಾಗ ಒಣಗ ಮಟ ಅಂದ್ರೆ ಮತ್ತು ಅವು ನೀರು ಇಳ್ಕೊಂಡ್ರೆ ಮತ್ತೆ ಇಲ್ಲಿ ತೊಗೊಂಬಂದು ಹಾಕ್ಬೇಕು. ಹಿಂಗೆ ಆಗ್ಬಿಟ್ಟತ್ ನೋಡ್ರಿಪ್ಪ. ಇಲ್ಲಾಂದ್ರೆ ಇದು ಹಿಂಗೆ ಬಿತ್ತು ಹಿಂಗೆ ಹತ್ಕೊಂತಂದ್ರೆ ಅರಿಬಿ ಯಾವಾಗ ಒಣಗ್ಬೇಕ್ರಿ, ಹೌದಿಲ್ರಿ? ಅದಕ್ಕೆ ಯಾವಾಗಾದ್ರೆ ಯಾಕೆ ಒಣಕೋಲ್ಲಕ್ಕಂತೇಳಿ ನಾನು ಸುಮ್ಮನೆ ಒಂದಿನ ಬೀಳಿಲ್ದಂಗೆ ಹೋಗೋದು ಹಾಕಕತ್ತೀನಿ ರೀ. ಏನು ಮಾಡೋದ್ರಿ, ಮತ್ತು ಮಳೆಗಾಲದಾಗ ಹಂಗಾರಿಪ್ಪ. ಆಮೇಲೆ ಈಗ ನೋಡ್ರಿ ಟೈಮ್ ಆಗಲೇ 12:30 ಆತ್ರಿ. ಈಗ ರೊಟ್ಟಿ ಮಾಡಿದೆ ನಾನು, ಬಿಸಿ ರೊಟ್ಟಿನ. ಮತ್ತು ನಮ್ಮ ಮನೆಯವ್ರು ಹೋಗ್ಯಾರಿ ಮುನ್ನ. ನಮ್ಮ ಮನೆಯವರು ಅಲ್ಲಿ ಮುಖ ಕ್ಲಾಸಿಗೆ ಹೋಗಿ ಬರ್ತೀನಿ ತೊಗೊಂಬರ್ತೀನಿ ಅಂತಂದು ಹೇಳಿ ಪಟ ಅಂತೆ ಚಿಕನ್ ಪಲ್ಯ ಮಾಡೋಣ್ರಿ. ಮಸಾಲೆ ಅದನ್ನು ಹಾರಕೊಂಡು ಆಮೇಲೆ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ನಾವು ಫ್ರಿಜ್ ತೊಗೊಂಬಂದು ಎಲ್ಲ ಪೂಜೆ ಆಮೇಲೆ ಪಾತೆ ಎಲ್ಲ ಮಾಡ್ಸೋದು ನೋಡಿ ಎಲ್ಲರೂ ಭಾಳಷ್ಟು ಜನ ಕಂಗ್ರ್ಯಾಚುಲೇಷನ್ ರೀ. ನಮಗೆ ಭಾಳ ಖುಷಿ ಆತ್ರಿ. ನಮ್ಮ ಮನೆಗೆ ತೊಗೊಂಬಂದಿವಿ ಅನ್ನಂಗೆ ಆತ್ರಿ. ನೀವು ಹಿಂಗೆ ತೊಗೊಂಬರ್ರಿ ಮನೆಗೆ ಒಂದೊಂದು ಸಾಮಾನು ಅಂತಂದೇಳಿ ಭಾಳ ಮಂದಿ ನಮಗೆ ಬ್ಲೆಸ್ಸಿಂಗ್ ಮಾಡಿರಿ, ಆಮೇಲೆ ಆಶೀರ್ವಾದ ಮಾಡಿರಿ. ನಿಮ್ಮ ಈ ಪ್ರೀತಿಗೆ ನಾವು ಏನು ಮಾತಾಡ್ಬೇಕನ್ನೋದಾಗ ಗೊತ್ತಾಗಂಗಿಲ್ಲ ರೀ, ಬೆಲೆನೇ ಕಟ್ಟೋಕ್ಕಾಗಂಗಿಲ್ಲ. ಅಷ್ಟೊಂದು ಪ್ರೀತಿ ಕೊಡ್ತಿರಲ್ಲ, ನಮಗೆ ಅದ ಒಂದು ಖುಷಿ ನೋಡ್ರಿಪ್ಪ. ಏನಾದರೂ ತೊಗೊಂಬರ್ಲಿ ಅದಕ್ಕೊಂದು ವಿಶ್ ಮಾಡ್ತೀರಿ, ಆಮೇಲೆ ಹಾರೈಸ್ತೀರಿ. ನೀವು ಹಿಂಗೆ ಬೆಳೀರಿ, ನೀವು ಹಿಂಗೆ ಮುಂದೆ ಬರ್ರಿ, ನಿಮಗೆ ದೇವ್ರು ಚಲೋ ಇಟ್ಟಿರಲಿ ಅಂತಂದೇಳಿ ನಮ್ಮ ಮನೆಯವ್ರು ಹೆಂಗೆ ಈಗ ನಮ್ಮ ಮನೆಯೊಳಗೆ ಫ್ಯಾಮ್ಲಿ ಒಳಗೆ ಹೆಂಗೆ ಹಿರಿಯರ ಆಶೀರ್ವಾದ ಮಾಡ್ತಾರೆ, ನೀವು ಅದೇ ಥರನ ಎಲ್ಲರೂ ಆಶೀರ್ವಾದ ಮಾಡ್ತೀರಿ ನೋಡ್ರಿಪ್ಪ. ನಮಗೆ ಸಾಕ್ರಿ. ಏನು ನೀವು ಆಶೀರ್ವಾದ ಮಾಡ್ತಿರಲ್ಲ, ನಮಗೆ ಅದ ಒಂದು ದೊಡ್ಡ ಇದರಿಪ್ಪ, ಉಡುಗೊರೆ ಇದ್ದಂಗೆ ರೀ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಸದಾ ನಮ್ಮ ಫ್ಯಾಮ್ಲಿ ಮೇಲೆ ಹಿಂಗೆ ಇರಲಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊತೀನಿ ರೀ ಫ್ರೆಂಡ್ಸ. ಆಮೇಲೆ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಈಗ ನಿನ್ನೆನ ಹೇಳಿದ್ದೆ ನಾ ಅಮ್ಮ ಹೋಗ್ಬೇಡ್ರಿಪ್ಪ, ಈಗ ಮಧ್ಯಾಹ್ನ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತಂದು ಹೇಳಿ ಅಮ್ಮ ಇಲ್ಲಿ ತಗೋ ನಾ ಹೋಗ್ತೀನಿ ರೀ, ಮತ್ತು ನಾಳೆ ಬರ್ತೀನಿ ಅಂದ್ರೆ. ಮತ್ತು ನಿನ್ನೆ ನೋಡಿದ್ರೆ ಅಮಾವಾಸ್ಯೆ ಮತ್ತು ಏನು ಮಾಡಂಗಿದ್ದಿದ್ದಿಲ್ಲ ಚಿಕನ್ ಮಟನ್ ಅದು ಏನು. ಸೊ ಹಂಗಾಗಿ ಇಲ್ಲಿ ತಗೋ ಈಗ ಅಮ್ಮಾರು ಹೋಲಿ ಮತ್ತು ನಾಳೆ ಏನಾದರೂ ತರಿಸಿ ಸ್ಪೆಷಲ್ ಮಾಡೋಕೆ ಬರ್ತೈತೆ ಅಂಥೇಳಿ ನಾನು ಸುಮ್ಮನೆ ಆದರೆ. ಹಂಗಾಗಿ ಇವಾಗ ಬೆಳಿಗ್ಗೆನ ಫೋನ್ ಹಚ್ಚಿ ಹೇಳಿದ್ರು ಅಮ್ಮ ಬರ್ರಿಪ್ಪ ಅಂತಂದೇಳಿ ಹ್ಞೂ ಅಂದ್ರೆ ಅವರು. ಸೊ ಹಂಗಾಗಿ ಹೋಗಿ ಚಿಕನ್ ತೊಗೊಂಡು ಚಿಕನ್ ಈಗ ಕುದಿಯೋಕೆ ಇಟ್ಟಿದ್ದೆ ರೀ. ಆಲ್ಮೋಸ್ಟ್ ಕುದ್ದತೇನೆ, ಅದಕ್ಕೀಗ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಅದು ಕುದ್ದತ್ರಿ ಚಿಕನ್ನ. ಆಮೇಲೆ ಈಗ ಶ್ರಾವಣ ರೀ, ಯಾರು ಚಿಕನ್ ಅದು ಏನೋ ತಿನ್ನಂಗಿಲ್ಲ ರೀ ಈಗ 1 ತಿಂಗಳು ಮಟನ. ಸಾರಿ ರೀಪ್ಪ, ಚಿಕನ್ನ ಅದು ಎಲ್ಲ ತೋರ್ಸಕತ್ತೀವಿ ಅಂತಂದು ಯಾರು ಬೇಜಾರು ಮಾಡ್ಕೋಬೇಡ್ರಿ. ಸೊ ಮತ್ತೇನಪ್ಪ ಅಂದ್ರೆ ಪಟ ಅಂತೇಳಿ ಮಸಾಲೆ ಮಾಡ್ಕೊಳ್ಳೋಣ್ರಿ. ನಿನ್ನೆ ಎಲ್ಲ ನಾನು ಕವರ್ ಒಳಗೆ ಟಮಾಟೆ ಹಣ್ಣು ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಇಟ್ಬಿಟ್ಟಿದ್ದಾರೆ ಫ್ರಿಜ್ ಒಳಗನ. ಇವಾಗ ನೋಡ್ರಿ ಎಷ್ಟು ಫ್ರೆಶ್ ಇರ್ತೈತೆ ರೀ. ಫ್ರಿಜ್ ಇತ್ತಂದ್ರೆ ಅದಕ್ಕೆ ಉಪಯೋಗಪ್ಪ ಅಂತ ಹೇಳಿದ್ರೆ ಹಿಂಗೆ ನೋಡ್ರಿ. ಆಮೇಲೆ ಇಲ್ಲಿ ಹಸಿ ಕೊಬ್ಬರಿ ಹಿಂಗೆ ಹೊಡೆದಿರ್ತೀವಲ್ರಿ ಅಮಾಸಿಗೆ, ಅದು ಎದಕ್ಕಾದ್ರೆ ಅವು ಒಂದಿನ ಅಷ್ಟೇ ರೀ. ಆಮೇಲೆ ಹಿಂಗೆ ಬಿಸಿಲು ಇತ್ತಂದ್ರೆ ಬಿಸಿಲಿಗೆ ಇಡ್ಬೋದು ರೀ. ಹಿಂಗೆ ಮಳೆಗಾಲ ಹತ್ತಿಪ್ಪ ಅಂತಂದು ಹೇಳಿದ್ರೆ ಕೊಬ್ಬರಿ ಕೆಟ್ಟ ಹೋಗ್ಬಿಡ್ತೈತ್ರಿಪ್ಪ. ಈಗ ನೋಡ್ರಿ ಅದನ್ನು ಫ್ರಿಜ್ನಾಗ ಇಟ್ಟಿದ್ದೆ, ಎಷ್ಟು ಚಲೋ ಐತೆ ನೋಡ್ರಿ. ಅದೇ ಕರ್ಬೇವನ್ನ ಇದ್ರೊಳಗನ ಇಟ್ಟಿನಿ ರೀ, ಹೌದೇನು ರೀ? ನೋಡಿರಿ ಹಿಂಗೆ ಇರ್ತಿದ್ದೇನೆ ಇಲ್ರಿ. ಅದೇನು ಗುರುವಾರ ತೊಗೊಂಬರ್ತಿದ್ನಲ್ರಿ, ಅವತ್ತೊಂದು ದಿನ ಅಷ್ಟ ನೋಡ್ರಿ ಯೂಸ್ ಮಾಡೋದು ನಾನು ಕೊತ್ತಂಬರಿ. ಆಮೇಲೆ ಎಲ್ಲ ಬಡ್ಡಿ ಒಳಗೆ ಕೊಳತ್ ಬಿಡ್ತೈತ್ರಿಪ್ಪ. ಸುಮ್ಮನೆ ವೇಸ್ಟಾಗಿ ಹೋಗಿಬೇಕಾಗಿತ್ತು. ನನಗಂತರ ಸಿಕ್ಕಾಪಟ್ಟೆ ಬೇಜಾರು ಆಕೈತ್ರಿ. ಹಂಗಾಗಿ ತೊಗೊಂಬಂದೀವಿ ನೋಡ್ರಿ. ಎಲ್ಲನೂ ಫ್ರೆಶ್ ಇರ್ತಾವೆ ನೋಡ್ರಿ. ಇದ್ರೊಳಗೆ ಕರಿಬೇವು ಇಟ್ಟೀನಿ, ಆಮೇಲೆ ಹಿರಿಕಾಯಿ ಇಟ್ಟೀನಿ ರೀ ಇದ್ರೊಳಗೆ. ನಾ ಕೊತ್ತಂಬರಿ ಪುದೀನ
ಎಲ್ಲನೂ ಹಾಕಿಟ್ಟೇನಿ ರೀ. ಇದ್ರೊಳಗೆ ಟಮಾಟೆ ಹಣ್ಣು ಹಾಕಿಟ್ಟೇನಿ ರೀ. ಈಗ ನಾನು ಜಾಸ್ತಿ ಮಸಾಲೆ ಹಾಕೋದನ್ನ ಬಿಟ್ಬಿಟ್ಟಿದ್ದೆ ರೀ. ನಾನು ಅದು ಆಸಿಡಿಟಿ ಹಾಕತಿ ಅಂತಂದು ಹೇಳಿ ಈಗ ನೋಡಿದ್ರೆ ಇವತ್ತು ಮಸಾಲೆ ಹಾಕಿ ಮಾಡಾಕತ್ತೀನಿ ರೀ. ಚಿಕನ್ ಅದನ್ನು ಮಟನ್ ನೋಡ್ತೀನಿ ರೀ ಮಸಾಲೆ ಹಾಕಿ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಉಳ್ಳಾಗಡ್ಡೆ ಅದನ್ನು ಹಾಕಿ ಮಾಡ್ತೀನಿ. ಅಲ್ಲ ನಮ್ಮ ಮನೆಯವ್ರಿಗೆ ಹಂಗೆ ಮಾಡ್ತೀನಿ ರೀ ನಾನು. ಚಿಕನ್ ಅಂದ್ರೆ ಇವತ್ತು ಮಸಾಲೆ ಹಾಕಿ ಮಾಡಬೇಕು ರೀ, ಯಾಕಂದ್ರೆ ಅಮ್ಮ ಉಳ್ಳಾಗಡ್ಡೆ ಅದು ಹಾಕಿದ್ದು ಸೇರಿಗೆ ಬರೋಂಗಿಲ್ಲ ಅವ್ರಿಗೆ. ಆ ಮಸಾಲೆ ಹಾಕಿದ್ದನ ಊಟ ಮಾಡ್ತಾರೆ ಅವರು. ನೋಡ್ರಲ್ಲಿ ಗಾಳಿನೂ ಬಿಟ್ಟತ್ರಿ. ಈಗ ನಮ್ಮ ಮನೆಯವ್ರು ಅಕ್ಕಿ ಅದನ್ನು ತೊಗೊಂಬರ್ತಂದಾರ. ಮಳೆ ನಿಂತಾದ್ಮೇಲೆ ಬರ್ತಾರೆ ಬಿಡ್ರಿ ಅವ್ರೇನ, ಚಲೋ ಆಕತ್ರಿ. ಈಗ ನೋಡ್ರಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ರಿ ನಾನು. ಕೊಬ್ಬರಿ, ಪುದೀನ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಟಮಾಟೆ ಹಣ್ಣು ಎಲ್ಲ ಹಾಕ್ಯಂಡ್ರಿ. ಈಗ ಇದಕ್ಕೆ ಚಕ್ಕಿ, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕ್ಯಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಇದನ್ನು ಮಟನನ್ನು ಸ್ವಲ್ಪ ಮಸಾಲೆ ಹಾಕಿ ಮಾಡ್ಬಿಡ್ತೀನಿ ತಟ್ಟಿ ರುಚಿ ಹಾಕತ್ರಿ. ಅಂದ್ರೆ ಬಾಬಾರು ಊಟ ಮಾಡ್ತಾರಲ್ರಿ ಮಟನ್, ಅವ್ರಿಗೂ ಮತ್ತು ಸ್ವಲ್ಪ ಮಸಾಲೆ ಇದು ಸೇರ್ವಾಗತ್ತೈತೆ ಅಂದ್ರೆ ರೊಟ್ಟಿ ಒಳಗೆ ಅಂದೊಳಗೆ ಚಲೋ ಆಕತ್ರಿ. ಅದಕ್ಕೆ ಈ ಟಮಾಟೆ ಹಣ್ಣು, ಕೊತ್ತಂಬರಿ, ಪುದೀನ ಎಲ್ಲನೂ ತೊಳ್ಕೊಂಡು ಈಗ ಒಂದು ತಾಟೊಳಗೆ ಹಾಕಿಟ್ಟೀನಿ ರೀ. ಪಟ ಪಟ ಅಂಥೇಳಿ ಮಿಕ್ಸಿಗೆ ಹಾಕ್ತೀನಿ. ಮತ್ತು ಈ ಕರೆಂಟ್ ಹೇಳಕ್ಕೆ ಬರಂಗಿಲ್ಲ, ಹೋಗೇ ಬಿಡ್ತೈತ್ರಿ ಏನಾರು ಮಾಡೋ ಮುಂದೆ. ಹಾಯ್ ಬೋಲ್ಮಾ ಹಿರೇ. ನೋಡ್ರಪ್ಪ, ಎರಡು ಬಂದವ್ರಿ, ಗಿಣಿ ಅರ್ಗಿಣಿ ಮರ್ಗಿಣಿ ಎರಡು. ನೋಡ್ರಿ ಸೇಮ್ ಡ್ರೆಸ್ ಹಾಕೊಂಡ ನೋಡ್ರಿ ಇವತ್ತು. ಮಸ್ತ್ ಆಗ್ಯಾವ ಡ್ರೆಸ್ ಇವ್ರಿಬ್ರಿಗೆ. ಹಿರೇ ड्रेस सेम दाली तम दो जने भी कौन दाले मम्मी दाले ठंड नहीं लगता ले गरम महीना हुआ गरम महीना हुआ ಎಷ್ಟು ಚೆನ್ನಾಗ ನೋಡ್ರಿ ಅಡಕ ಹಂಗೆ ಮಸ್ತ್ ಅಯ್ಯೋ ತಿರ ಮಸ್ತ್ ಹೋಯ್ತಮ್ಮ ಲಾಲಿಪಾಪ್ ಕಾರಿಗೆ कौन दिलाए अब्बा दिलाए बे मुझे माँ हाँ होए ಹ್ಞೂ ಮಾ ನಕ್ಕಮ್ಮ ನಕ್ಕ ಬಸ್ ನಕ್ಕ ದೇ ನೋಡ್ರಿ ನಮ್ಮ ಬಾಯ ಗಿಡಕ್ಕೆ ಬಂದತ್ರಿ ಗುಡ್ಡ ಹಿರಮ್ ಭಾಳ ಶಾಣೆಕದಳ್ರಿ ಹಿರ ಜಿಜ್ಜಿ ಪಕ್ಕಂಗೆ ಯಾನ್ ತಮ್ಮಕ್ ಅವಕತೆ ದಾದಿ ಮಾತಿ ಸೋನಾ ಯಾನ್ ಬೇಟಮ್ಮ ಜಿಜ್ಜಿ ಕಾಕ ಜಾವಕತೆ ಹಾಂ ಇಲ್ಲಿ ನೋಡ್ರಿ ನಾನು ಅನ್ನ ಇತ್ತಿರಪ್ಪ ಸ್ವಲ್ಪ ಹಂಗಾಗಿ ಕುಕ್ಕರ್ ಒಳಗೆ ನಾ ಅನ್ನಕ್ಕೆ ಇಟ್ಟಿದ್ದೆ ಅಮ್ಮಗೆ ಬಾಬು ಸ್ವಲ್ಪ ಬಿಸಿಯದ ಅಂತಂದು ಹೇಳಿ ಈಗ ಆಮೇಲೆ ಇಲ್ಲಿ ಮಸಾಲೆನ ಈಗ ಅರ್ಧ ರೆಡಿ ಮಾಡ್ಕೊಂಡೆ ಚಿಕನ್ ಹತ್ರ ಕೂಸಕ್ಕಿಟ್ಟಿದ್ದಾರೆ ಮತ್ತು ಈಗ ಇದ್ರೊಳಗೆ ಫಸ್ಟ್ ಖಾರ ಉಪ್ಪು ಹಾಕಂಡ್ರಿ ಉಪ್ಪು ಮತ್ತು ಅರ್ಶಿನ ಪುಡಿ ಸ್ವಲ್ಪ ಹಾಕಂಡ್ರಿ ಯಾಕಂದ್ರೆ ಫಸ್ಟ್ ನಾವು ಚಿಕನ್ ಕುದಿಯೋಕೆ ಇಟ್ಟ ಹಾಕಿರ್ತೀವಲ್ರಿ ಸಾಕಷ್ಟ ರೀ ರೀ ತೊಗೊಂಬಂದ್ರಿ ಮಟನ್ ನಮ್ದು ಮತ್ತೆ ರೊಟ್ಟಿ ಆಗಿ ಅನ್ನ ಆಗಿ ಮತ್ತೆ ಚಿಕನ್ ಪಲ್ಯ ಆತ ನೀವು ಬರೋಷ್ಟ್ರಾಗ ಈಗ್ರಿ ತೆಗ್ದಿಲ್ಲನ ಹೌದ್ರಿ ಅಯ್ಯೋ ಅಕ್ಕಿ ರೀ ಆಮೇಲೆ ಇನ್ನೊಂದ್ ಚೀಲ ತಗೊಂಡೋಗಿ ತೊಂಬರ್ ಅಂತೇಳಿ ಎರಡು ಹಾಕೊಂಡು ಇವ್ರಿಲ್ಲಿ ಬಾಂದ್ರ ಐತಂತೇಳಿ ಇಬ್ರು ದಿಕ್ಕಟ್ಬಿಟ್ಟು ಬಂದಾರಿಲ್ಲಿ ಮ್ಯಾಲೆ ಅವ್ರ ಅಂಗಿ ನೋಡ್ರಿ ನೋಡಿದ್ರೆ ಅಲ್ದ ಅಮ್ಮ ಅಮ್ಮ ಬಾಂದ್ರಲ್ಲ ಬರ್ತಾರಂತ ಆಗ್ತಾಡ್ರಿ ನಾ ಪಟನ್ ಅದೊಂದಿಟ್ಟು ಮಟನ್ ತೊಳೆದು ಇದನ್ನು ಕುಕ್ಕರ್ ಒಳಗೆ ಹಾಕಿರ್ತೀನಿರಿಪ್ಪ ಇದು ಯಾಕಂದ್ರೆ ಡಬ್ರಿ ಒಳಗೆ ಕುದಿ ಅಂತದಲ್ರಿ ಇದು ಕುದಿಯೋ ಮಟ ಅಂದ್ರೆ ಲೇಟ್ ಆಕತ್ರಿ ಅದ್ರ ಸ್ವಲ್ಪ ಹಣ್ಣಂಗ ಕುದಿಸ್ಬೇಕ್ರಿ ಅದು ಅಂದ್ರೆ ಚಲೋ ರೀ ಅದು ಕುದಿಲಿಲ್ಲ ಇತ್ತಂದ್ರೆ ಚಲೋನ ಆಗೋದಿಲ್ರಿ ಅಲ್ಲಿ ಮುನ್ಕಾಯಿ ಗ್ಲಾಸ್ನ ತೊಗೊಂಬಂದಾರ್ರಿ ಅವ್ರು ನಾನಾಗ ನೋಡ್ರಲ್ಲಿ ಅದೇ ಅದೇ ಚಲೋ ಮಾಡ್ಬಿಟ್ಟಾರ್ರಿ ಅವ್ರ ದವ ಮುಚ್ಚಕು ಮಾತು ಆಮೇಲೆ ನೋಡ್ರಿ ನಮ್ಮ ಲವ್ ಬರ್ಡ್ಸ್ ಈಗ ಎಲ್ಲದವಪ್ಪ ಅಂತಂದು ಹೇಳಿದ್ರೆ ಈಗ ಇಲ್ಲಿಲ್ರಿ ಅಲ್ಲಿ ಶೆಡ್ ಕಾಣತ್ತಲ್ರಿ ಆ ಶೆಡ್ ಒಳಗೆ ಪಾರಿವಾಳ ಅದಾವ್ರಿ ಆಮೇಲೆ ಅಲ್ಲಿ ಲವ್ ಬರ್ಡ್ಸ್ ಅದಾವ್ರಿ ಆಮೇಲೆ ಎಲ್ಲ ಅದಾವ್ರಿ ಅಲ್ಲಿ ಪಕ್ಷಿ ಯಾಕಂದ್ರೆ ಅದು ರೂಮ್ ಅದಕ್ಕೆ ಮಾಡಿಬಿಟ್ಟಾರ್ರಿ ಅವ್ರು ಅವು ಅಲ್ಲಿ ಸಾಕ್ಯಾರ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರ ಕೊಟ್ಟಿದ್ರಿ ನಮಗೆ ಅವು ಇವನ್ನ ಗುಬ್ಬಿನ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ಇಡಾಕತ್ತಿದ್ವಲ್ರಿ ಮಳೆ ನೋಡಿದ್ರೆ ನಿಂದಲೇ ಇಲ್ಲ ಅವು ಎಲ್ಲ ಹನಿ ಸಿಡ್ಯಾಕತ್ಬಿಡಿದ್ರಿ ಪಾಪ ಅದಕ್ಕೆ ಅಲ್ಲಿ ಒಳಗೆ ಇಟ್ಕೋಬೇಕಂದ್ರೆ ಜಾಗನೂ ಇದ್ದಿತ್ತಿಲ್ರಿ ನಮಗೆ ಸೊ ಹಾಗಾಗಿ ಅವ್ರೇನಂದ್ರೆ ಸ್ವಲ್ಪ ಮಳೆಗಾಲ ಹೋಗೋ ಮಟ್ಟ ಇಲ್ಲಿ ರೂಮ್ನಾಗ ಇಡ್ತೀನಿ ಕೊಡ್ರಿ ನಾನು ಆಮೇಲೆ ಅಲ್ಲಿ ಬ್ಯಾಸ್ಗಿದ್ದಾಗ ಎಲ್ಲ ಹೊರಗಿಡಕ್ಕೆ ಚಲೋ ಆಕತಿ ಅಂತಂದು ಹೇಳಿ ಅವ್ರ ಇಸ್ಕೊಂಡ್ರೆ ನಾವೇ ಕೊಟ್ಟಿವ್ರಿ ಅವ್ರು ನಮ್ಮ ನೂರಮ್ಮದಾಗ ಹೇಳಿ ಅಲ್ಲಿ ಇಟ್ಬಿಡಪ್ಪ ಬೆಚ್ಚಗಿರ್ತಾವು ಪಾಪ ಇಲ್ಲಾಂದ್ರೆ ತಂಡಿ ತೋಸ್ಕೊಂಡು ನಡ್ಗಾಕತ್ತವು ಹೊರಗೆ ಇಟ್ಟಂಗಲ್ಲ ಅಂತಂದು ಹೇಳಿದಾರೆ ಹಾಗಾಗಿ ಈಗ ಅವ್ರ ಮನ್ಯಾಗ ಅಲ್ಲಿ ಇಟ್ಟತ್ರ ಶೆಡ್ ಒಳಗೆ ಇಲ್ಲಿ ಟ್ರೈನ್ ಬರತ್ತತ್ರಿ ಯಾವ್ಲಿಂತ್ರ ಬಂತ ಗೊತ್ತಿಲ್ಲ ರೀ ಒಟ್ಟು ಕ್ಲೈಮೇಟ್ ನೋಡ್ರಿ ಹೆಂಗೈತ್ರಿ ಕೋಲ್ಡ್ ಮಸ್ತ್ ಆ ಕಡೆ ಎಲ್ಲ ಹೊಲ ರೀ ನೋಡಕ್ಕೆ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ಹೊಲ ಎಷ್ಟು ಫಾಸ್ಟ್ ಬರತ್ತೈತೆ ನೋಡ್ರಿ
क्यों है मैं जिज्जी मम्मा सुपर है ये? क्यों सुपर है ये? खाओ अम्मा स्कूल को जाकर ये क्या अम्मा तुम्हारा ड्रेस अच्छा है देखा तुझे अच्छा दिख रहा है अभी है क्या तू भी अम्मू खाकर बैठ कई का क्या खा गई चोंगे बन लग गई थी स्कूल का वाह 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 मम्मी बनाई थी क्या नहीं भी कौन बनाए थे मम्मी दाल भेजी ಹೌದು ದಾಲ್ ಬೇಜಿಕೆ ಇವಾಗ ಟೈಮ್ 2 ಗಂಟೆ ಆತ್ರಿ ಕರೆಕ್ಟ್ ರೀ ಅಡಿಗೆನ ಆತ ಅಮ್ಮ ಫೋನ್ ಹಚ್ರ ಅಮ್ಮಗ ಬಾಬಾ ಈಗ ಮುನ್ನಾಗ ತೊಳಗಂದಿ ಹಾಂ ಕರ್ಕೊಂಬರ್ತಾನ ಬರ್ಬೇಕಾರೆ ಆ ಕಡಿಮೆ ಕರ್ಕೊಂಬರ್ತಾನಂತೇನ್ರಿ ಆತ್ ತಗೋರಿ ಪಟ್ಟ ಬಂದ್ರ ಚಲೋ ಆಕತಿ ಯಾಕಂದ್ರೆ 2 ಗಂಟೆ ಆತ ಅವ್ರು ಬರ್ತಾರ ಲೋಗೋ ಅಂತೇಳಿ ನಾನು ಲೋಗೋ ಎಲ್ಲ ಅಡಿಗೆ ಮಾಡಿದೆ ಬಂದ ಬರ್ತವ ಈಗ ಆತವ್ರಿ ಬಂದ ಬರ್ತಾವ ಇರಮ್ಮ ನಿಂದಾಯ್ಕೆ ಮತ್ತುಜೆ ನಿಂದಾಯ ನೈ ಈಕಿದು ಹಳದಿ ನಂದು ಹಳದಿ ಹೌದ್ರಿ ಇಬ್ರು ಹಳದಿ ಮ್ಯಾಚಿಂಗ್ ನಾವು ಸ್ವಲ್ಪ ಟೈಮ್ ಆಗ್ಲೇ 2:30 ಆತ್ರಿ ನಾನ್ ನೋಡಿದ್ರೆ ಎಲ್ಲ ಅಡಿಗೆ ಮಾಡ್ಕೊಂಡು ಅಮ್ಮ ಈಗ ಬರ್ತಾರ ಅವ ಬರ್ತಾರ ಅಂತೇಳಿ ಕಾಯಕತ್ತೀನ್ರಿ ದಾರಿ ಅವ್ರಿಗೂ ಸಂಬಂಧ ರೀ ನಾನು ಬೆಳಿಗ್ಗೆ ನಾಷ್ಟನ ಮಾಡಿಲ್ರಿ ಇವತ್ತು ಇವರು ಮಾಡಿಲ್ರಿ ನಾಷ್ಟ ಅಡಿಗೆನ ಮಾಡ್ಬಿಡು ಆಮೇಲೆ ಅಮ್ಮಾರ ಕರಗ ಸೊಪ್ಪು ಊಟ ಮಾಡೋಣ ಅಂತಂದು ಹೇಳಿ ಹ್ಞೂ ಅಂತೇಳಿ ಮಾಡಿದ್ವಿ ರೀ ಹಂಗಾಗಿ ಅಮ್ಮ ನೋಡಿದ್ರೆ ಈಗ ಇದೊಂದು ಮಳೆ ಒಂದು ಬಿಡಾಕತ್ತಿಲ್ರಿ ಇವತ್ತು ಹಂಗ ತಾಸಿಗಳಿಗೆ ಬರಕತ್ತೈತೆ ಹಾಂ ರೀಪ್ಪ ಅದಕ್ಕೆ ಈಗ ನಮಾಜ್ ಮುಗಿತೇನ್ರಿ ಮುನ್ನ ಹೋಗ್ಯಾರಿ ಈ ನಮಾಜ್ ಮುಗಿತಂದ್ರೆ ಈ ಮಳೆ ಸ್ವಲ್ಪ ನಿಂದಿರ್ತದ್ರ ಅಲ್ಲಿ ಮಟ ಅಮ್ಮರು ಬರ್ತಾರೆ ಅವ್ರು ಬಂದಮೇಲೆ ಅಮ್ಮಗೂ ಬಾಬಾಗ ಅದೆಲ್ಲನೂ ಊಟ ಕೊಟ್ಟು ನಾವು ಊಟ ಮಾಡ್ತೀವಿ ನಾನು ಎಷ್ಟು ಆಸೆ ಐತ್ರಿ ಈ ವ್ಲಾಗ್ ಒಳಗನ ಅಮ್ಮ ಬಾಬಾ ಬಂದು ಊಟ ಮಾಡಿದ್ದೆ ಚಲೋ ಆಗಿತ್ತು ಅಂತೇಳಿ ಇಲ್ರಿ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತ್ರಿ ಆಮೇಲೆ ಈಗ ಟೈಮ್ನು ನಮ್ದು ವಿಡಿಯೋ ಬಿಡೋದು ಆತ್ರಿಪ್ಪ ಈಗ ಯಾಕಂದ್ರೆ ಟೈಮ್ 2:30 ಮೇಲೆ ಆಗೈತ್ರಿ 3 ಗಂಟೆಗೆ ಅಂದ್ರೆ ನಮ್ದು ವಿಡಿಯೋ ಅಪ್ಲೋಡ್ ಆಗ್ತೈತ್ರಿ ಸೊ ಹಾಗಾಗಿ ಈಗ ವಿಡಿಯೋನ ಸೇವ್ ಮಾಡೋಕ್ಕಿಡಲ್ರಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ